ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಪಾಯಿಂಟ್ಸ್ ಟೇಬಲ್ ಅನಾಲಿಸ್ಗೆ ಸ್ವಾಗತ. ನಮ್ಮ RCBಗೆ ಒಂದು ಡ್ರಾಸ್ಟಿಕ್ ಮೂವ್ಮೆಂಟ್ ಆಗಿದೆ. ಪಾಯಿಂಟ್ಸ್ ಟೇಬಲ್ ಅಲ್ಲಿ 10ನೇ ಸ್ಥಾನದಿಂದ 7ನೇ ಸ್ಥಾನಕ್ಕೆ ಜಿಗಿದಿರೋದು ನಮ್ಮ RCB. ಲಾಸ್ಟ್ ಮ್ಯಾಚ್ ನ ಗೆಲ್ಲೋದ್ರ ಮೂಲಕ ವಿತ್ ಪಾಸಿಟಿವ್ ರನ್ ರೇಟ್ ನ ಮಸ್ತಾಗಿ ಇಟ್ಕೊಂಡು ಗೆಲ್ತಾ ಇದ್ದಂಗೆನೆ RCB ಮ್ಯಾಚ್ ಗಿನ ಮುಂಚೆ -0.4 ಸಮಥಿಂಗ್ ಇತ್ತು, 4 ಸಮಥಿಂಗ್ ಅಲ್ಲಿ ಇತ್ತು. ಇವಾಗ ನೋಡಿ ಮೈನಸ್ ಅಲ್ಲೇ ಇದೆ, ಬಟ್ ಆದ್ರೂ ಮೈನಸ್ ಪಾಯಿಂಟ್ ಒಂಥರ ನೆಗ್ಲಿಜಿಬಲ್ ಅಂತ ಹೇಳ್ಬೇಕು. ಆಲ್ಮೋಸ್ಟ್ ಒಂಥರ ಪಾಸಿಟಿವ್ ರನ್ ರೇಟ್ಗೆ ಬಂದಿದೆ. 0.49 ಅಂತ ಅಂದರೆ 0.049 ಅಂತ ಅಂದರೆ ಆಲ್ಮೋಸ್ಟ್ ಇದು ಪಾಸಿಟಿವ್ ಲೆಕ್ಕನೇ. ಇನ್ನೂ ಒಂದು ಮ್ಯಾಚ್ನ ಏನಾದ್ರು ಗೆಲ್ತು ಅಂದರೆ ವಿತ್ ಮಸ್ತ್ ರನ್ ರೇಟ್ ಅವರು ಗೆಲ್ತು ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಬೆಟರ್ ಆಗಿ ಹೋಗ್ಬಿಡುತ್ತೆ ನಮ್ಮ RCB ರನ್ ರೇಟ್. ಇವಾಗ ನೋಡಿ ಬಾಟಮಲ್ಲಿ ಇರೋವಂಥವ್ರು ಇವಾಗ ಗಾನ್ ಕೇಸ್ ಆಗಿರೋ ಯಾರು ಗೊತ್ತಾ? ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ GT ಗಾನ್ ಕೇಸು. ಹೌದು, ಅವ್ರಿಗೆ ಇನ್ನೂ ಇರ್ಬೋದು 3 ಮ್ಯಾಚ್ ಗೆದ್ರೆ 7 ಮ್ಯಾಚ್ ಗೆದ್ದಂಗೆ ಆಗ್ಬೋದು. ಬಟ್ ಆದರೂ ಕೂಡ ಅವರ ರನ್ ರೇಟ್ ನೋಡಿ, ನೆಟ್ ರನ್ ರೇಟ್ -1.320. ಈ ರನ್ ರೇಟ್ನ ಮಾಡ್ಬೋದು. ಅದೇ ಹೆವಿ ಮಾರ್ಜಿನಲ್ಲಿ ಹೊಡಿತು ಅಂದರೆ ಇವ್ರು ಪಾಸಿಟಿವ್ಗೆ ಬರ್ಬೋದು. ಬಟ್ ಇವ್ರು ಪಾಸಿಟಿವ್ ಬಂದು ಅದು RCBಗಿನ್ನ ಪಾಸಿಟಿವ್ ಆಗಬೇಕು ಅಂದರೆ ಇವ್ರು ಎಲ್ಲ ಮ್ಯಾಚ್ನೂ 50 ರನ್ನು ಅಥವಾ ಆ ಮಾರ್ಜಿನಲ್ಲಿ ಗೆಲ್ಲಬೇಕಾಗುತ್ತೆ. ಸಿಕ್ಕಾಪಟ್ಟೆ ಯೂಜ್ ಮಾರ್ಜಿನಲ್ಲಿ ಗೆಲ್ಲಬೇಕಾಗುತ್ತೆ. ಸೊ ಅದು ಒಂಥರ ಆಗದೆ ಇರುವಂಥ ಕೆಲಸ. GT ಇವಾಗಿರೋ ಕಂಡೀಷನ್ ನೋಡ್ತು ಅಂದರೆ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ನ ಸೋತಿರೋದನ್ನ ನೋಡ್ತು ಅಂತಂದರೆ ಲಾಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ನ ಸೋತಿದ್ದಾರೆ. ಸೊ ಈ ಫ್ಲೋನೆಲ್ಲ ನೋಡ್ತು ಅಂತಂದರೆ GT ಅವರು ಕ್ವಾಲಿಫೈ 100% ಆಗೋದಿಲ್ಲ. ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಅಫಿಷಿಯಲಿ ಆಲ್ರೆಡಿ ರೂಲ್ ಔಟ್ ಆಗೋಗ್ಬಿಟ್ಟಿದ್ದಾರೆ. ಇಲ್ಲಿ GT ಅಫಿಷಿಯಲಿ ಇವಾಗ ರೋಲ್ ಔಟ್ ನನ್ನ ಪ್ರಕಾರ ಆಗಿದ್ದಾರೆ. ಇನ್ನು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ, ಬಟ್ GTನೂ ಕೂಡ ಗಾನ್ ಕೇಸ್ ಆಗಿದ್ದಾರೆ. ಇನ್ನು ಮಿಕ್ದವರೆಲ್ಲ ಜೀವಂತವಾಗಿದ್ದಾರೆ. ಪಂಜಾಬ್ ಕಿಂಗ್ಸ್ ಕೂಡ ಜೀವಂತವಾಗಿದ್ದಾರೆ. RCBಗಿನ ಇನ್ಫ್ಯಾಕ್ಟ್ ಬೆಟರ್ ಆಗಿದ್ದಾರೆ. ಯಾಕಂದರೆ ಒಂದು ಮ್ಯಾಚು ಅವರು ನಮಗಿನ ಕಡಿಮೆ ಆಡಿದ್ದಾರೆ. ಇವತ್ತು ಗೊತ್ತಾಗುತ್ತೆ ಪಂಜಾಬ್ ಕಿಂಗ್ಸ್ ಏನಾದ್ರು ಗೆಲ್ತು ಅಂದರೆ, ಅದಕ್ಕೆ ಹೇಳ್ತಿದ್ದೆ ಇವತ್ತು ಪಂಜಾಬ್ ಕಿಂಗ್ಸ್ ಗೆಲ್ಲಬೇಕು. CSK ಮೇಲಿದೆ ಅವ್ರದ್ದು. ಪಂಜಾಬ್ ಕಿಂಗ್ಸ್ ಏನಾದ್ರು ಗೆಲ್ತು ಅಂದರೆ ನಮಗಿನ ಒಂದು ಸ್ವಲ್ಪ ರನ್ ರೇಟ್ ಬೆಟರ್ ಆಗುತ್ತೆ. ನಾವು ಕೆಳಗಡೆ ಬರ್ಬೋದು, 7ನೇ ಪೊಸಿಷನ್ಗೆ ಬರ್ಬೋದು. ಇವ್ರು ಮೇಲ್ಗಡೆ ಏರ್ಬೋದು. ವಿತ್ 5 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಅವ್ರ ನೆಟ್ ರನ್ ರೇಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇಲ್ಲಿ DC ಅವ್ರದ್ದು ನೆಟ್ ರನ್ ರೇಟು RCBಗಿನ ನೆಗೆಟಿವ್ ಇದೆ, ಪಂಜಾಬ್ ಕಿಂಗ್ಸ್ಗಿಂತ ನೆಗೆಟಿವ್ ಇದೆ. ಇವತ್ತೆರಡು ಗೆಲ್ತು ಅಂತಂದರೆ ಇವರು ವಿತ್ ಪಾಸಿಟಿವ್ ರನ್ ರೇಟ್ ಏನಾದ್ರು ಗೆಲ್ತು ಅಂದರೆ CSK ಅವರ ರನ್ ರೇಟ್ ಏನಾದ್ರು ಬೀಟ್ ಮಾಡೋ ರೇಂಜಿಗೆ ಏನಾದ್ರು ಗೆಲ್ತು ಅಂತಂದರೆ ಇವರು 5ನೇ ಪೊಸಿಷನ್ಗೆ ಹೋಗ್ತಾರೆ, ಇಲ್ಲಾಂದರೆ 6ನೇ ಪೊಸಿಷನ್ಗೆ ಹೋಗ್ತಾರೆ ಪಂಜಾಬ್ ಕಿಂಗ್ಸ್. ನಮ್ಮ RCB ಇವತ್ತು ಕೆಳಗಡೆ ಬರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾದ್ರು ಪಂಜಾಬ್ ಕಿಂಗ್ಸ್ ಗೆಲ್ತು ಅಂದರೆ, ಅದೇ CSK ಏನಾದ್ರು ಗೆಲ್ತು ಅಂದರೆ RCB ಇದ್ದಂಥ ಸ್ಥಾನದಲ್ಲೇ ಇರುತ್ತೆ. ಬಟ್ ಇವಾಗ ನಮಗೆ ಬೇಕಾಗಿರೋದು RCB ಇದ್ದಂಥ ಸ್ಥಾನದಲ್ಲಿ ಇರೋದು ಬೇಕಾಗಿಲ್ಲ. RCB ಕೆಳಗಡೆ ಬಂದರೂ ಪರವಾಗಿಲ್ಲ, ಪಂಜಾಬ್ ಕಿಂಗ್ಸ್ ಇವತ್ತು ಗೆಲ್ಲಿ ಅಂತ ಕೇಳ್ಕೊಂತೀವಿ. ಯಾಕೆಂದರೆ ಇಲ್ಲಿ CSK ಏನಾದ್ರು ಗೆದ್ಬಿಡ್ತು ಅಂತಾರೆ, ಅವ್ರ ರನ್ ರೇಟ್ ನೋಡಿ ಬೆಟರ್ ಆಗಿದೆ ಸಿಕ್ಕಾಪಟ್ಟೆ. 6 ಮ್ಯಾಚ್ನಾಗ ಎಲ್ಲ ಥರ ಆಗೋಗ್ಬಿಡ್ತು ಅಂದರೆ CSK ಇನ್ನೊಂದು ಸ್ವಲ್ಪ ರೇಸಿಗೆ ಬಂದ್ಬಿಡ್ತಾರೆ. ಸೊ CSK ಎಲ್ಲಿಂದ ಸೋತ್ಕೊಂಡು ಹೋಯ್ತು ಅಂತಾರೆ, CSKನ ಕ್ವಾಲಿಫೈ ಮಾಡಿಸೋದೇ ಬೇಡ ನಾವು, ಆ ಥರ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನಾವು ಅಂದ್ಕೊಂಡಾಗೆಲ್ಲ ಏನಾಗಲ್ಲ ಮಗ, ಅವ್ರಿಗೆಲ್ಲದು ಅವ್ರ ಕೈಯಲ್ಲಿರುತ್ತೆ ಅಂತ ಹೇಳ್ತೀರ ನೀವು, ನೋಡೋಣ. ಬಟ್ ನಮ್ಮ RCB ಫ್ಯಾನ್ಸ್ಗಳು ಏನೇನೋ ಅನಾಲಿಸಿಸ್ ಎಲ್ಲ ಮಾಡ್ತೀವಲ್ಲ ನಾವು, ಇವ್ರು ಗೆಲ್ಲಬೇಕು ಅವ್ರು ಸೋಲ್ಬೇಕು ಅಂತ. ಅದೇ ಇವತ್ತು ಬೆಳಗ್ಗೆ ವೀಡಿಯೋಲ್ಲಿ ಹೇಳಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲಿ CSK ಸೋಲ್ಬೇಕು, ಪಂಜಾಬ್ ಕಿಂಗ್ಸ್ ಗೆಲ್ಲಬೇಕು ಅಂತ. ಆಮೇಲೆ KKR ಗೆಲ್ಲಬೇಕು ಅಂತ ಹೇಳಿದ್ದೀನಿ. KKR ಏನಕ್ಕೆ ಗೆಲ್ಲಬೇಕು ಅಂತ ಅಂದರೆ ಅವ್ರು ಆಲ್ರೆಡಿ ಒಂಥರ ಕ್ವಾಲಿಫೈ ಆಗುವಂಥ ಹಂತದಲ್ಲಿ ಇದ್ದಾರೆ. ವಿತ್ ಸಿಕ್ಕಾಪಟ್ಟೆ ಪಾಸಿಟಿವ್ ರನ್ ರೇಟಲ್ಲಿ ಇಟ್ಕೊಂಡಿದ್ದಾರೆ. ಆದ್ದರಿಂದ 100% ನನ್ನ ಪ್ರಕಾರ ಅವರು ಕ್ವಾಲಿಫೈ ಆಗ್ತಾರೆ. ಅದರಿಂದ ಇವತ್ತು ಗೆದ್ಬಿಟ್ಟು ಅವ್ರನ್ನ ಕ್ವಾಲಿಫೈ ಮಾಡಿಸ್ಬಿಡೋಣ. ವಿತ್ ಸಿಕ್ಕಾಪಟ್ಟೆ ಪಾಸಿಟಿವ್ ರನ್ ರೇಟ್ ಇರೋದ್ರಿಂದ ಇವರೆಲ್ಲ ಕೆಳಗಡೆ ಅವರೆಲ್ಲ ಬಂದ್ಬಿಟ್ಟು ಅವ್ರ ರನ್ ರೇಟ್ನ ಬೀಟ್ ಮಾಡೋದು, ಇವರು KKR ಬಂದ್ಬಿಟ್ಟು ಇನ್ನು 4 ಮ್ಯಾಚ್ನ ಸೋಲೋದು, ಇವೆಲ್ಲ ಆಗದೆ ಇರುವಂಥ ಕೆಲಸ. ಅದಕ್ಕೋಸ್ಕರ KKRನ ಕ್ವಾಲಿಫೈ ಮಾಡಿಸೋಣ. RR ಆಲ್ರೆಡಿ ಕ್ವಾಲಿಫೈ ಆಗೇ ಬಿಟ್ಟಿದೆ ಅಂತ ಹೇಳಬೇಕು, ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಅಷ್ಟೇ. LSG ಮತ್ತು SRH ಇವಾಗ ಒಂಥರ ಪೆಂಡಿಂಗ್ ಲಿಸ್ಟಲ್ಲಿ ಇದ್ದಾರೆ. ಆಮೇಲೆ CSK ಕೂಡ, DC ಕೂಡ, RCB ಆ್ಯಂಡ್ ಪಂಜಾಬ್ ಕಿಂಗ್ಸು. ಇವಾಗ ಕಾಂಪಿಟೇಷನ್ ಏನಿದ್ರು ಕೂಡ ಈ 6 ಟೀಮ್ಗಳ ಮಧ್ಯೆ ಕಾಂಪಿಟೇಷನ್ ಇದೆ. GT ಆ್ಯಂಡ್ ಮುಂಬೈ ಒಂಥರ ರೋಲ್ಡ್ ಔಟ್ ಆಗೋಗ್ಬಿಟ್ಟಿದ್ರು ಆಲ್ರೆಡಿ. ಈ 6 ಟೀಮಲ್ಲಿ ಉಳಿದಿರುವಂಥದ್ದು ಸ್ಲಾಟು ಒಂಥರ 2 ಸ್ಲಾಟು. ನಾನು ಇವಾಗೇನು KKR 100% ಪಕ್ಕಾ ಫಿಕ್ಸ್ ಕ್ವಾಲಿಫೈ ಆಗಿಬಿಟ್ರು ಅಂತ ಹೇಳ್ತಿಲ್ಲ. ಅವ್ರು 4 ಮ್ಯಾಚ್ನ ಸೋಲ್ತು ಅಂತಂದರೆ ಅವ್ರಿಗಿಂತ ಅಜೀಬ್ ಆಗಿರೋರು ಇನ್ನೊಬ್ರು ಇಲ್ಲ. 4ಕ್ಕೆ 4 ಕನ್ಸಿಸ್ಟೆಂಟಾಗಿ ಸೋಲ್ತು ಅಂದರೆ ಅವರು ಕೂಡ ಕ್ವಾಲಿಫೈ ಆಗದೇ ಇರ್ಬೋದು. RR ಒಂದೇ ಒಂಥರ ಪಕ್ಕಾ ಗ್ಯಾರಂಟಿ ಅಂತ ಅಂದರೆ, ಅದೇ KKR ಇವತ್ತು ಗೆಲ್ತು ಅಂದರೆ ಅವರು ಕೂಡ ಪಕ್ಕಾ ಗ್ಯಾರಂಟಿ ಅನ್ನೋ ಥರನೇ ಇರುತ್ತೆ. ಇನ್ನು 2 ಸ್ಲಾಟಿಗೆ ಫೈಟ್ ಇರುತ್ತೆ. ಸೊ ನೋಡಿ, ಅಲ್ಟಿಮೇಟ್ಲಿ ನನ್ನ ಪ್ರಕಾರ 2 ಸ್ಲಾಟಿಗೆ ಫೈಟ್ ಬೀಳುತ್ತೆ. ಅದು 6 ಟೀಮ್ಗಳ ಮಧ್ಯ. ಸೊ ಅಲ್ಟಿಮೇಟ್ಲಿ ಡಿಸೈಡ್ ಆಗೋದು ಯಾರು ಗೆಲ್ತಾರೆ, ಯಾರು ಮುಂದೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಅಷ್ಟೇ. ಅದೇ RCBಗೆ ಇರೋವಂಥದ್ದು ಇನ್ನು 3 ಮ್ಯಾಚು, 3ಕ್ಕೆ 3 ಗೆಲ್ತು ಅಂತಂದರೆ ವಿತ್ ಸಿಕ್ಕಾಪಟ್ಟೆ ಬೆಟರ್ ರನ್ ರೇಟ್ ಏನಾದ್ರು ಗೆಲ್ತು ಅಂದರೆ, ಲಾಸ್ಟ್ ಮ್ಯಾಚ್ನಾಗ ಗೆದ್ರಲ್ಲ, ಅದು ಲಾಸ್ಟ್ ಮ್ಯಾಚ್ನಾಗ ಗೆದ್ರಲ್ಲ, ಆ ಥರ ಏನಾದರೂ ಸಿಕ್ಕಾಪಟ್ಟೆ ಬೆಟರ್ ರನ್ ರೇಟಲ್ಲಿ ಏನಾದ್ರು 2 ಬ್ಯಾಕ್ ಟು ಬ್ಯಾಕ್ ಗೆದ್ದಂಗೆ ಇನ್ನು 3 ಬ್ಯಾಕ್ ಟು ಬ್ಯಾಕು ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಗೆದ್ದು ಏನಾದ್ರು ಪ್ಲಸ್ 1 ಪಾಯಿಂಟ್ ಸಮಥಿಂಗ್ ಏನಾದ್ರು ರನ್ ರೇಟ್ ಹೋಯ್ತು ಅಂದರೆ, ಇವಾಗ KKR ಅವರ ರನ್ ರೇಟ್ ಏನಿದೆ ಆ ಥರ ಏನಾದ್ರು ರನ್ ರೇಟ್ ಏನಾದ್ರು ಹೋಯ್ತು ಅಂತಂದರೆ RCB ಕ್ವಾಲಿಫೈ ಆಗುವಂಥ ಹಂತಕ್ಕೆ ಸ್ವಲ್ಪ ಮುಂದೆಗಡೆ ಇರ್ತಾರೆ. ಇಲ್ಲಿ ಸಿಂಪಲ್ ಮಗ, GT ಅವರು ಎಲ್ಲ ಮ್ಯಾಚ್ನ ಗೆಲ್ಲಬೇಕು ಅಂತ ಅನ್ಕೊಳ್ಳಿ, ಮಿಕ್ಕಿರುವಂಥ 3 ಮ್ಯಾಚ್ನ ಗೆಲ್ಲಬೇಕು ಅನ್ಕೊಳ್ಳಿ. ಮುಂಬೈ ಇಂಡಿಯನ್ಸ್ ಮಿಕ್ಕಿರುವಂಥ 3 ಮ್ಯಾಚ್ಗೆ
ಮೂರು ಮ್ಯಾಚ್ನ ಗೆಲ್ಲಬೇಕು ಅಂದ್ಕೊಳ್ಳಿ, ರಾಜಸ್ಥಾನ್ ರಾಯಲ್ಸ್ ಮತ್ತು KKR ಮಿಕ್ಕಿರೋ ಎಲ್ಲ ಮ್ಯಾಚ್ನು ಗೆಲ್ಲಬೇಕು ಅಂತ ಅನ್ಕೊಳ್ಳಿ. ಅವಾಗ ಯಾಕಂದರೆ GT ಮೇಲೆ ನಮಗೆ ಮ್ಯಾಚ್ ಇಲ್ಲ, ಮುಂಬೈ ಮೇಲೆ ನಮಗೆ ಮ್ಯಾಚ್ ಇಲ್ಲ, RR ಮೇಲೂ ಇಲ್ಲ, KKR ಮೇಲೂ ಇಲ್ಲ ನಮಗೆ ಮ್ಯಾಚು. ಆದ್ದರಿಂದ ಈ 4 ಟೀಮ್ಗಳು ಆದಷ್ಟು ಎಷ್ಟು ಮ್ಯಾಚ್ನ ಗೆಲ್ತಾರೋ ಅಷ್ಟು ನಮ್ಮ RCBಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಬೇಕು. GT ಏನು GT ಗೆದ್ಬಿಟ್ರೆ 4 ಮ್ಯಾಚ್ನ ಅಲ್ಲಿ 3 ಮ್ಯಾಚ್ನ ಗೆದ್ಬಿಡ್ತು ಅಂದ್ರೆ ಅವ್ರು ಕ್ವಾಲಿಫೈ ಆಗ್ಬೋದಲ್ವಾ ಅಂತ ಕೇಳಿದ್ರೆ, ಕ್ವಾಲಿಫೈ ಆಗೋ ಸಿನಾರಿಯೋ ಇನ್ನೂ ಇದೆ. ಅವರೇನು ಅಫಿಷಿಯಲ್ ರೂಲ್ಡ್ ಆಗಿಲ್ಲ, ಬಟ್ ಆದರೆ ಅವರ ರನ್ ರೇಟ್ ನೋಡಿ, ಈ ರನ್ ರೇಟ್ನ ಇವರು RCB ರನ್ ರೇಟ್ನ ಮ್ಯಾಚ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ವಿಭಿನ್ನವಾಗಿ ಎಲ್ಲ ಗೆಲ್ಲಬೇಕಾಗುತ್ತೆ. ಅಂದರೆ ಹೆವಿ ಮಾರ್ಜಿನಲ್ಲಿ ಗೆಲ್ಲಬೇಕಾಗುತ್ತೆ. ಅದಕ್ಕೋಸ್ಕರ ನಮಗೆ ಅಸಾಧ್ಯ ಅನ್ನೋ ಥರ ಕಾಣಿಸ್ತಾ ಇದೆ. ಪರವಾಗಿಲ್ಲ, GT ಒಂದು ಮ್ಯಾಚ್ ಸೋಲ್ಲಿ ಇನ್ನು 2 ಮ್ಯಾಚ್ನ ಗೆದ್ಬಿಡ್ಲಿ ಅಂತ ಕೇಳ್ಕೊಳ್ಳಿ. ನಿಮ್ಗೆ ಏನಕ್ಕೆ ಬೇಜಾರು ಅಲ್ವಾ? 3 ಮ್ಯಾಚ್ನ ಗೆದ್ರು ಸಹ GT ಅವರು ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ RCB ಕೈದನ್ನೇ ಕ್ವಾಲಿಫೈ ಆಗೋದು ಕಷ್ಟ ಕಾಣಿಸ್ತಿದೆ. ವಿತ್ ಪಾಸಿಟಿವ್ ರನ್ ರೇಟ್ ಇಟ್ಕೊಂಡು RCBನೇ ಇವ್ರು ಸಿಕ್ಕಾಪಟ್ಟೆ ನೆಗೆಟಿವ್ ರನ್ ರೇಟ್ ಇಟ್ಕೊಂಡು 3 ಗೆಲ್ತು ಅಂದ್ರೂ ಕೂಡ ಕ್ವಾಲಿಫೈ ಆಗೋದು ನನ್ನ ಪ್ರಕಾರ ಕಷ್ಟ ಇದೆ. ಇದೆಲ್ಲ ಆಗಬೇಕು ಅಂದರೆ RCB 3 ಮ್ಯಾಚ್ನ ಫಸ್ಟ್ ಆಫ್ ಆಲ್ ಅವ್ರು ಗೆಲ್ಲಬೇಕು. ಆಮೇಲೆ ಈ ಥರ ಸಿನಾರಿಯೋ ಎಲ್ಲ ವರ್ಕೌಟ್ ಮಾಡ್ತಾ ಇರ್ತೀವಿ ನಾವು, ಕ್ಯಾಲ್ಕುಲೇಷನ್ ಅದು ಇದು ಹಾಕೊಂಡು ನೆಟ್ ರನ್ ರೇಟು, ಆಮೇಲೆ ಇವ್ರು ಗೆಲ್ಲಬೇಕು ಅವ್ರು ಸೋಲ್ಬೇಕು ಅಂತ ನಮ್ಮದು ಅನಾಲಿಸಿಸ್ ಇದ್ದಿದ್ದೇನೆ. ಬಟ್ RCB ಇನ್ನೂ ಜೀವಂತವಾಗಿ ಇಟ್ಟಿದ್ರಲ್ಲ ಟೂರ್ನಮೆಂಟ್ನ, ನಮಗೆ ಈ ಥರ ಕ್ಯಾಲ್ಕುಲೇಷನ್ ಹಾಕೋಕ್ಕೆ ಇಲ್ಲಾಗರು ಕ್ವಾಲಿಫೈ ಆಗ್ಬೋದು ಅಂತ ಒಂದು ಹೋಪ್ಸ್ನ ಹುಟ್ಟಿಸೋಕ್ಕೆ ಇನ್ನೂ ಜೀವಂತವಾಗಿ ಇಟ್ಟಿಲ್ಲ. ಹ್ಯಾಟ್ರಿಕ್ನ ಗೆದ್ಬಿಟ್ಟು ಒಂಥರ ಕಮ್ಬ್ಯಾಕ್ ಫೇಸಲ್ಲಿ ಇದ್ರಲ್ಲ, ಇದು ಮೆಚ್ಕೊಬೇಕಾಗಿರೋದು. ಒಂದು ವೇಳೆ ಏನಾದರೂ 6 ಮ್ಯಾಚು ಕನ್ಸಿಸ್ಟೆಂಟ್ ಆಗಿರೋ ಹೊಡೆದ್ಬಿಡ್ತು ಅಂತ ಅನ್ಕೊಳ್ಳಿ, ಇದು ಒಂಥರ ಟೀಮ್ ಟು ಬೀಟ್ ಅಂತ ಅನ್ನೋ ಥರ ಆಗುತ್ತೆ. ಈ ಸಲ ಕ್ವಾಲಿಫೈ ಆಗದೆ ಇರ್ಬೋದು ನಾವು, ಆಗಲಿಲ್ಲ ಅಂದರೆ ಇನ್ ಕೇಸ್ ನಾನು ಹೇಳ್ತಿರೋದು 7 ಮ್ಯಾಚ್ ಗೆದ್ದು ಸಹ ಕ್ವಾಲಿಫೈ ಆಗಲಿಲ್ಲ ಅಂತ ಅಂದರೆ, ಸೊ ಇದೊಂಥರ ಡಿಸಪಾಯಿಂಟಿಂಗ್ ಆಗಿರುತ್ತೆ. ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟಲ್ಲಿ ಆ 1 ರನ್ನಿಂದ ಸೋತ್ವಲ್ಲ, ಆ ಮ್ಯಾಚ್ ಅವ್ರಿಗೆ ಗೆದ್ಬಿಟ್ಟಿತ್ತು ಅಂತಂದಿದ್ರೆ, ಅಥವಾ 1 ಮ್ಯಾಚ್ ಅವರು ಇನ್ನೊಂದು ಚೆನ್ನಾಗಿ ಆಡಿತ್ತು ಅಂತಂದಿದ್ರೆ ಕ್ವಾಲಿಫೈ ಆಗ್ಬಿಡ್ತಿದ್ವಲ್ಲ ಗುರು. ಇದು ಸಾಕತ್ತು ಟೀಮ್ ಟು ಬೀಟ್ ಥರನೇ ಕಾಣಿಸ್ತಾ ಇದೆ. ಫಸ್ಟ್ ಹಾಫಲ್ಲಿ ಆಡಿದಂಥ RCBನೇ ಬೇರೆ, ಸೆಕೆಂಡ್ ಹಾಫಲ್ಲಿ ಆಡಿದಂಥ RCBನೇ ಬೇರೆ, ಆ ಥರ ಇರುತ್ತೆ. ಸೊ ಇವಾಗ ಪಾಸಿಟಿವ್ ರನ್ ರೇಟ್ ಆಗಿರೋದ್ರಿಂದ 2 ಮ್ಯಾಚ್ಗಿಂತ ಹಿಂದೆ ನಮ್ಮ ರನ್ ರೇಟ್ ಹೆಂಗಿತ್ತು ಅಂದರೆ -0.776 ಏನೋ ಸಮಥಿಂಗಲ್ಲಿತ್ತು. ಇವಾಗ ಆ ಮೈನಸ್ ಇರೋದು ರೇಂಜಿಗೆ ಒಂಥರ ಪ್ಲಸ್ಸಲ್ಲಿ ಏನೋ ಬಂದಿದೆ. ಸೊ ಅದರಿಂದ ನಮ್ಮ RCB ಫ್ಯಾನ್ಸ್ಗಳು ಹೋಪ್ಸ್ನ ಇಟ್ಕೊಬೋದು ಕ್ವಾಲಿಫೈ ಆಗುತ್ತೆ ಅಂತ. ಅದೇ ಅನ್ಕೋಬೇಕಷ್ಟೇ. KKR ಆ್ಯಂಡ್ RR ಎಲ್ಲ ಮ್ಯಾಚ್ನು ಗೆಲ್ಲಬೇಕು, ಆಮೇಲೆ GT ಮತ್ತು ಮುಂಬೈ ಎಲ್ಲ ಮ್ಯಾಚ್ನು ಗೆಲ್ಲಬೇಕು. ಆವಾಗ ಮಾತ್ರ RCBಗೆ ಕ್ವಾಲಿಫೈ ಆಗುವಂಥ ಸಾಧ್ಯತೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಕಾರಣ ಇನ್ನೊಂದು ಸ್ವಲ್ಪ ಟೂರ್ನಮೆಂಟು ಬಾಕಿ ಇದೆ. ಇವಾಗ 3/4 ಭಾಗ ಟೂರ್ನಮೆಂಟ್ ಮುಗಿದಿದೆ ಅಷ್ಟೇ. ಇನ್ನು ಹೋಗ್ತಾ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ. RCB ಗೆಲ್ತಾ ಹೋಯ್ತು ಅಂದರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. RCB ಏನಾದ್ರು ದಬಾಕೊಂಡ್ಬಿಡ್ತು ಯಾವ್ದಾರ ಒಂದು ಮ್ಯಾಚಲ್ಲಿ ಅಂತಂದರೆ ಅವಾಗ ಮಠ ಹತ್ತದಂಗೆ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಎಲ್ಲರೂ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.